ಈ ನಾಡಿನ ಈ ದೇಶದ ವಿಶೇಷವಾಗಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಮುಬಾರಕನ್ನು ತಿಳಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ದೇಶದ ಇತಿಹಾಸವನ್ನು ತೆಗೆದು ನೋಡಿದಾಗ ಭಾವೈಕ್ಯತೆಗೆ ಏಕತೆಗೆ ಆಗಿರ್ತಕ್ಕಂಥ ಈ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಪಾರ್ಸಿ ಈ ದೇಶದ ಎಲ್ಲ ಒಂದೇ ತಾಯಿಯಾಗಿ ಮಕ್ಕಳಕ್ಕಂಥ ಈ ದೇಶ ಇದೆ. ಹಾಗಾಗಿ ಮತ್ತೊಮ್ಮೆ ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಂತೆ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ಧಾರವಾಡ ಲೋಕಸಭಾ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಲಿಂಗಾಲೇಶ್ವರ ಶ್ರೀಗಳಿಗೆ ಕಾಂಗ್ರೆಸ್ ಬಾಹ್ಯ ಬೆಂಬಲ ಕೊಡಬೇಕು ಅನ್ನೋದೊಂದು ಚರ್ಚೆ ನಡೆದಿದೆ. ಹೈಕಮಾಂಡ್ ಲೆವೆಲ್ನಲ್ಲಿ ಚರ್ಚೆ ಆಗ್ತಿದೆ. ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಯಾಕಂದರೆ ಕಳೆದ ಸುಮಾರು 15 ದಿವಸ ಇಲ್ಲೇ ಠಿಕಾಣೆ ಇದ್ದೇನೆ. ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗಿದೆ ಅಥವಾ ರಾಜ್ಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ಚರ್ಚೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇವತ್ತು ಲಿಂಗಾಲೇಶ್ವರ ಶ್ರೀಗಳ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಒನ್ ಆಫ್ ದ ಮೋಸ್ಟ್ ಇಂಟೆಲೆಕ್ಚುಯಲ್ ಪರ್ಸನ್ ಮಾಡರ್ನ್ ಏರಾದಲ್ಲಿ ಇರ್ತಕ್ಕಂಥ ಒನ್ ಆಫ್ ದ ಮೋಸ್ಟ್ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರಿಗಾದಂಥ ಶಕ್ತಿ ಇದೆ, ಅವರಿಗಾದಂಥ ಜನರು ಲಕ್ಷಾಂತರ ಜನರು ಬರೀ ಧಾರವಾಡ ಜಿಲ್ಲೆ ಅಲ್ಲ ಅವ್ರಿಗೆ ಫಾಲೋ ಮಾಡ್ತಾ ಇದ್ದಾರೆ. ಅವ್ರು ಬರೋದ್ರಿಂದ ರಾಜಕೀಯದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ವಿಶೇಷ ನನಗೆ ಮಾಡೋಕ್ಕಾಗೋದಿಲ್ಲ. ಬಟ್ ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಹಿಮ್. ಅವ್ರ ಆಶೀರ್ವಾದದಿಂದ ಕೂಡ ನಾವು ಈ ಮುಂದೆ ಚುನಾವಣೆಗೆ ಹೋಗ್ತಾ ಇದ್ದೀವಿ ಅಂತ ತಮ್ಮಲ್ಲಿ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ, ಗೊತ್ತಿಲ್ಲ, ಇದು ಲಿಟಮಸ್ ಟೆಸ್ಟ್ ಅಂತ ಹೇಳ್ತೀವಿ. ಯಾಕಂದರೆ ಅವರು ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂಥದ್ದು ಒಂದು ಮಠ ಇದೆ. ಅದ್ರ ಜೊತೆಗೆ ಅವ್ರ ಪರ್ಸನಾಲಿಟಿನೂ ಇದೆ. ಅವರ ನಿಜ ಜೀವನದಲ್ಲಿ ಅವ್ರು ಬಂದಿರತಕ್ಕಂಥ ಹಿನ್ನೆಲೆ, ಆ ಮಠದ ಹಿನ್ನೆಲೆ ಕೂಡ ನನಗೆ ವೈಯಕ್ತಿಕವಾಗಿ ಭಾಳ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ದ ವೇ ಹಿ ಹ್ಯಾಸ್ ಲಿವ್ಡ್ ಆ್ಯಂಡ್ ಅವ್ರು ಯಾವುದಕ್ಕೂ ಯಾವುದೇ ರೀತಿಯಾದ ಒಂದು ತೀರ್ಮಾನವನ್ನು ತಗೊಂಡಾಗ ಲೈಫಲ್ಲಿ ನಾನು ಭಾಳ ಹತ್ತಿರ ನೋಡಿದ್ದೇನೆ. ಕಳೆದ 20 ವರ್ಷ ನನಗೆ ಅನುಭವ ಇದೆ. ಈಸ್ ಅ ವೆರಿ ಸೆಕ್ಯುಲರ್ ಇರ್ತಕ್ಕಂಥ ಒಬ್ಬ ಸ್ವಾಮೀಜಿ ಇದ್ದಾರೆ. ಹಂಗಾಗಿ ಯಾವ ರೀತಿಯಾದಂಥ ರಿಸಲ್ಟ್ ಬರ್ತದೆ ಅಂತಕ್ಕಂಥದ್ದು ನಾವು ಕಾದು ನೋಡಬೇಕು. ಐ ಕೆನಾಟ್ ಜಸ್ಟ್ ಪ್ರೆಡಿಕ್ಟ್ ಆನ್ ದಿಸ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಹೈಕಮಾಂಡ್ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಕಾಂಗ್ರೆಸ್ ಅನ್ನು ಅಪ್ರೋಚ್ ಮಾಡಿದ್ರೆ ಬಿಫೋರ್ ಲಿಂಗಾಲೇಶ್ವರ ಸ್ವಾಮಿಗಳು. ಅಲ್ಲ, ಇದು ರಾಜಕೀಯ ವಿಶ್ಲೇಷಣೆ ಈಗ ಮಾಡ್ತಕ್ಕಂಥ ಅರ್ಥ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ಇಸ್ ಗಾನ್ ಬಿಯಾಂಡ್. ನಾವು ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಈಗ ಸದ್ಯದಲ್ಲಿ ಅರ್ಥ ಇಲ್ಲ ಅಂತ ಈ ಸಂದರ್ಭದಲ್ಲಿ. ಧಾರವಾಡದಲ್ಲಿ ಹಿಟ್ಲರ್ ಆಡಳಿತ ಇದೆ ಅಂತ ಹೇಳ್ತಾರೆ ನಿಮ್ಮದೇ ಶಾಸಕ ವಿನಯ್ ಕುಲಕರ್ಣಿ ಇನ್ನು ಮಾತಾಡ್ತಾ ಒಂದು ಮಾತಾಡಿದ್ರು. ಅಲ್ಲ, ಧಾರವಾಡ ಜಿಲ್ಲೆಯಲ್ಲಿ ಹಿಟ್ಲರ್ ಆಡಳಿತ ನಡೀತಿದೆ. ಅಲ್ಲ, ಅವರಿಗಾದಂಥ ನೋವನ್ನು ಅವ್ರು ತೋಡ್ಕೊಂಡಿದ್ದಾರೆ. ಎಕ್ಸ್ಪೀರಿಯನ್ಸ್ಗಳು ಅವರಿಗಿದೆ. ಪರ್ಸನಲಿ ವಾಟ್ ವಿನಯ್ ಹ್ಯಾಸ್ ಗಾನ್ ಥ್ರೂ ನೋ ಬಡಿ ಶುಡ್ ಗೋ ಥ್ರೂ. ಅವ್ರ ಫ್ಯಾಮಿಲಿಗೆ ನಾವು ಮೀಟ್ ಆಗೋಕ್ಕಾಗಿಲ್ಲ. ಅವ್ರ ಮಕ್ಕಳನ್ನ ಕೂಡ ಇಲ್ಲಿ ಬಂದು ಕಾಣ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಈ ಭಾಗದ ಕಳೆದ 4 ವರ್ಷದಿಂದ ಅವ್ರು ಬರಲಿಕ್ಕಾಗಿಲ್ಲ. ನೋವನ್ನು ಅವ್ರು ತೋಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೆ ನೇರವಾಗಿ ಅಪಾರ್ಟ್ ಫ್ರಮ್ ಪೊಲಿಟಿಕಲಿ ಇಟ್ ಇಸ್ ಬಿನ್ ಟಾರ್ಗೆಟೆಡ್ ಪರ್ಸನಲಿ ಅಂತಕ್ಕಂಥದ್ದು ಇಡೀ ಕರ್ನಾಟಕ ಗುರ್ತಿದೆ. ಸೊ ಹೀ ಈಸ್ ಗಾನ್ ಓವರ್ ಇಟ್ ಬಿಕಾಸ್ ಎಸ್ಪೆಷಲಿ ಅವ್ರ ವೈಫು, ಅವ್ರ ಫ್ಯಾಮಿಲಿ, ದೇ ಹ್ಯಾವ್ ಟೇಕನ್ ದಿಸ್ ಸ್ಟ್ರೆಸ್ ಟು ಅ ಡಿಫ್ರೆಂಟ್ ಲೆವೆಲ್. ಹಂಗಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಏನು ತಪ್ಪಿಲ್ಲ. ಓಕೆ, ನಮಸ್ಕಾರ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.